ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಎಂಥ ದೊಡ್ಡ ಮಟ್ಟದ ಸುದ್ದಿ ಓಡಾಡ್ತಾ ಇದೆ ರಾಜ್ಯದಲ್ಲಿ, ನೀವು ನೋಡ್ತಾನೆ ಇದ್ದೀರಿ, ಗಮನಿಸ್ತಾನೆ ಇದ್ದೀರಿ. ಇದೆಲ್ಲದರ ನಡುವೆ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪರಿಚಯ ನಿಮಗೆ ಇದ್ದೇ ಇದೆ. ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರು ಯಾರು, ಅವರ ಬಗ್ಗೆ ನಿಮಗೆ ಸಹಜವಾಗಿ ಪರಿಚಯ ಇರಲಿಕ್ಕಿಲ್ಲ. ಆ 15 ಜನ ಆರೋಪಿಗಳು ಯಾರು, ಎಲ್ಲಿಯವರು, ಈ ಕೊಲೆ ಪ್ರಕರಣದಲ್ಲಿ ಅವರ ಕೈವಾಡ ಏನು, ಅವರ ಪಾತ್ರ ಏನು, ಇದು ಸಹಜವಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇದರ ಬಗ್ಗೆ ನಾನೀಗ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸಹಜವಾಗಿ ಈ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಅನ್ನೋದು ಗೊತ್ತಿದೆ. A2 ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು ಕೂಡ ಸಹಜವಾಗಿ ಗೊತ್ತಿರುವಂತ ವಿಚಾರ. ಆದರೆ ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ A1 ಆರೋಪಿ ಪವಿತ್ರ ಗೌಡ ಅವರಿಂದಾನೇ ಈ ಕೊಲೆ ಆಯಿತು ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ದರ್ಶನ್ ಅವರಿಗೆ ಈ ವಿಚಾರ ಹೇಗೆ ತಿಳಿತು, ದರ್ಶನ್ ಅವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು A1 ಮತ್ತು A2 ಆರೋಪಿಗಳಾಗಿದ್ದಾರೆ. ಇನ್ನು ಆರೋಪಿ ನಂಬರ್ 10 ವಿನಯ್, ಈತನ ಹೆಸರು. ರಿಯಲ್ ಎಸ್ಟೇಟ್ ಉದ್ಯಮಿ ಈತ. ದರ್ಶನ್ ಅವರ ಪರಮಾಪ್ತ, ಶೆಡ್ನ ಸಹ ಮಾಲೀಕ, ಜೊತೆಗೆ ಸಾಕ್ಷಿ ನಾಶದ ಆರೋಪ ಈತನ ಮೇಲೆ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿ, ಒಳ್ಳೆ ಕೆಲಸ, ಒಳ್ಳೆ ಜೀವನ ಇತ್ತು. ಆದರೆ ಈತ ದರ್ಶನ್ ಅವರ ಜೊತೆಗೂಡಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಶೆಡ್ನ ಸಹ ಮಾಲೀಕ, ಆ ಒಂದು ಶೆಡ್ ಇದೆಯಲ್ಲ, ಕೊಲೆ ಆದಂಥ ಸ್ಥಳ, ಆ ಒಂದು ಶೆಡ್ನ ಸಹ ಮಾಲೀಕ ಇದ್ದ ಪಟ್ಟಣಗೆರೆ ಶೆಡ್. ಆತ ಈ ವಿನಯ್ ಏನಿದಾನಲ್ಲ, ಆ ಶೆಡ್ನ ಸಹ ಮಾಲೀಕ. ಸಾಕ್ಷಿ ನಾಶ ಯತ್ನ, ಅಲ್ಲಿ ಇದ್ದಂಥ ರಕ್ತದ ಕಲೆ ಆಗಿರ್ಬೋದು, ರಾಡ್ ಆಗಿರ್ಬೋದು, ಕಟ್ಟಿಗೆಯನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಪ್ರಯತ್ನವನ್ನು ಕೂಡ ಈತ ಮಾಡಿದ್ದಾನೆ. ಹಾಗಾಗಿ ಈ ಕೇಸ್ನಲ್ಲಿ ಈತನ ಪಾತ್ರವೂ ಕೂಡ ಇದೆ ಅಂತ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. A10 ಆರೋಪಿ ಈತ ವಿನಯ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.